ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ಕಳೆದ ಡಿಸೆಂಬರ್ 27ನೇ ತಾರೀಕು ನನಗೆ ಸ್ಟ್ರೋಕ್ ಆಯಿತು. ಅವಾಗ್ಲಿಂದ ನಾನು ಸುಮಾರು 3-4 ಜನ ಡಾಕ್ಟರ್ಗಳು, 3-4 ಜನ ಫಿಸಿಯೋಥೆರಪಿ ಅವ್ರ ಹತ್ರ ಹೋಗಿ ಬಂದೆ. ಆದ್ರೆ ಎಲ್ಲೂ ಏನು ಗುಣಮುಖನಾಗಲಿಲ್ಲ. 2 ತಿಂಗಳು ನಾನು ಯಾಕೆ ಬದುಕಿದ್ದೀನಿ ಅನ್ಸಿತ್ತು. ಅವಾಗ ರೇಣುಕಾ ಫಿಸಿಯೋಥೆರಪಿ ರೂಪಾ ರಮೇಶ್ ಅವರು, ನಮ್ಮ ಅಕ್ಕನ ಮಗಳು, ಅವ್ರ ಚಿಕ್ಕಮ್ಮಂಗೆ ತೊಂದರೆ ಆದಾಗ ತೋರಿಸಿದ್ರಂತೆ. ಅವ್ರು ಚೆನ್ನಾಗಿ ಗುಣಮುಖರಾದಂತೆ. ಅವ್ರು ಹೇಳಿ ನನ್ನ ಹತ್ರ ಕರ್ಕೊಂಬಂದಾಗ, ನೋಡಿ ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಇವ್ರ ಫಿಸಿಯೋಥೆರಪಿ ಮಾಡಿಸ್ಲೇಬೇಕು ಅಂತಂದ್ರು. ಫಿಸಿಯೋಥೆರಪಿ ಮಾಡುತ್ತೆ ಈ ಕಾಲಕ್ಕೆ ಎದ್ದಿನ ಕಾಲ ಅಂದಾಗ ಎಲ್ರು ಬಂದು ಅದೇ ಹೇಳೋದು, ಒಬ್ಬೊಬ್ರನ್ನಂತ ಹೇಳೋರು. ಆದ್ಮೇಲೆ ನಮ್ಮ ಅಕ್ಕನ ಮಗಳು ಕರ್ಕೊಂಡ್ ಬಂದ್ಮೇಲೆ ನಾನು ರೇಣುಕಾ ಫಿಸಿಯೋಥೆರಪಿ ಅವರು ಬಂದ್ರು ಮನೆಗೆ. ಡಾಕ್ಟರ್ ರೂಪಾ ಅವರು ಬಂದಿದ್ದ ದಿವ್ಸವೇ ನನಗೆ ಒಬ್ಬ ಪುಟ್ಟ ಮಗು ತರ ಟ್ರೀಟ್ಮೆಂಟ್ ಕೊಟ್ರು. ಏನ್ ಹೆದರ್ಕೋಬೇಡಿ, ನೀವು ಹೇಗೆ ಗುಂಡುಮುಖ ಆಗ್ತೀರಾ, 2 ತಿಂಗಳಲ್ಲಿ ಓಡಾಡ್ತೀರಾ ಅಂತ ಭರವಸೆ ಕೊಟ್ಟು ಅವತ್ತೇ ಶುರು ಮಾಡಿಬಿಟ್ರು. ಅವತ್ತಿನ ದಿವಸ ನನಗೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಬಂತು. ಬೇರೆ ಫಿಸಿಯೋಥೆರಪಿ ಬಂದ್ರಾ ಅಂತ ಭಯ ಆಗ್ತಿತ್ತು. ಆ ನೋವು ತಡೆಯಕ್ಕಾಗ್ತಿರ್ಲಿಲ್ಲ. ಅದಾದ್ಮೇಲೆ ಅವ್ರ ಯಜಮಾನರಾದಂಥ ರಮೇಶ್ ಅವರು, ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಗೆ ಹೂವೆತ್ತಾಗ ರೆಡಿ ಮಾಡ್ಕೊಡ್ತೀನಿ, ನನ್ನ ಜೊತೆ ನೀವು ವಾಕಿಂಗ್ ಬರಕ್ ಮಾಡ್ತೀನಿ ಅಂತಂದ್ರು. ಅವ್ರು ಮಾತಾಡ್ದಂಗೆ ಕೇವಲ 15 ದಿವಸದಲ್ಲಿ ನನಗೆ ಬರೀ ಕೈನಲ್ಲಿ ಒಬ್ಬ ಯಾರು ಇಟ್ಕೊಳ್ದಲ್ಲಿ ನೆಡ್ಣೆಗೆ ಮಾಡಿದ್ರು. ಈಗ ಸ್ಟಿಕ್ ಇಟ್ಕೊಂಡು ಹೋಗ್ತಿದ್ದೆ, ಕಾರಲ್ಲಿ ಹೋಗಿ ಕೂತ್ಕೊತೀನಿ, ಕಾರಿಂದ ಇಳಿದ್ಬಿಟ್ಟು ಸ್ಟಿಕ್ ಇಳಿದ್ಬಿಡ್ತಿದ್ದೆ, ಮನೆಯೊಳಗೆ ಬರ್ತೀನಿ. ಟ್ರೀಟ್ಮೆಂಟ್ ಚೆನ್ನಾಗಾದ್ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಾನು ತೋಟದಲ್ಲಿ ದೊಡ್ಡದಾಗಿದೆ ಬನ್ನಿ ಅಂತ. ಅವ್ರು ದೊಡ್ಡ ಗುಣ ಅವರು. ಆಯ್ತು ಅಂತ ತುಮಕೂರಿಂದ 5 ಕಿಲೋಮೀಟರ್ ದೂರ ಆದ್ರೂ ಅಲ್ಲೂ ಬರ್ತೀನಿ ಅಂತೇಳಿ ಬಂದು ಟ್ರೀಟ್ಮೆಂಟ್ ಕೊಡ್ತೀವಿ. ವಾರಕ್ಕೆ 1 ದಿನ ಮಿಸ್ ಮಾಡ್ದಂಗೆ ಬರ್ತಾರೆ. ಬರೋದು ಲೇಟ್ ಆದ್ರೂ ಫೋನ್ ಮಾಡಿ ಹೇಳ್ತಾರೆ. ಸಜ್ಜನ್ ಕೈಲಿ ಮಾತಾಡ್ತಾರೆ, ಅದು ಬಹಳ ಮುಖ್ಯವಾಗಿ. ಯಾಕೆ ಮನುಷ್ಯಂಗೆ ಡಾಕ್ಟ್ರು ಮಾತೆ ಅರ್ಧ ಗುಣ ಆಗತ್ತಂತೆ ಮಾತ್ರೆಗಿನ. ಆ ತರ ಅವರು ತುಂಬಾ ಮಾತಲ್ಲೇ ಅರ್ಧ ಕಾಯಿಲೆ ಮುಗಿಸ್ಬಿಟ್ರು. ಅವ್ರಿಗೆ ರಮೇಶ್ ಅವರ ವರ್ತನೆ, ಮಾತು, ರೀತಿಗೆ ಅರ್ಧ ವೈದ್ಯೋ ನಾರಾಯಣೋ ಹರಿ ಅನ್ನೋ ರೀತಿಲಿ ನಂಗೆ ಮನಸ್ಸಿಗೆ ಸಂತೋಷ ಇದೆ. ಹಿಂದಿನ ಫಿಸಿಯೋಥೆರಪಿ ಮನೆಗೆ ಬರ್ತೀರಿ ಅಂದ್ರೆ ಭಯ ಆಗೋದು. ಈಗ ರಮೇಶ್ ಬರ್ಲಿಲ್ಲ ಆದ್ರೆ 4 ಸರಿ ನನ್ನ ಹೆಂಡತಿಗೆ ಫೋನ್ ಮಾಡಿಸ್ತೀನಿ, ಬರ್ಲಿ ಅಂತ. ಅಷ್ಟು ಅನುಗುಣವಾಗಿ ನಮ್ಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅವ್ರು ನಿಜವಾದ ವೈದ್ಯೋ ನಾರಾಯಣ ಹರಿ ಅನ್ನೋ ಪದಕ್ಕೆ ಅರ್ಥವಾಗಿ ಡಾಕ್ಟರ್ ತರ ಗಂಡ ಹೆಂಡತಿ. ನಂಗೆ ಕೂತ್ಕೊಳಗೆ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ, ಕೂತ್ಕೊಳ್ಳೋದು ಇದೆಲ್ಲ ಮಾಡಿದ್ರು. ಬರೀ ಕೈ ಓಡಾಡ್ತೀನಿ, ಕೋಲ್ ಇಟ್ಕೊಂಡು ಓಡಾಡ್ತೀನಿ. ಈ ಮಟ್ಟದಲ್ಲಿ ನಂಗೆ ನೆಮ್ಮದಿ ತಂದ್ರು. ಈಗ ನಮ್ಮ ತೋಟದಲ್ಲಿ ನಾನು ನೆಮ್ಮದಿಯಾಗಿ, ನಾನು ನನ್ನ ಹೆಂಡತಿ, ನಮ್ಮ ಅತ್ತೆ ಸುಖವಾಗಿದ್ದೀವಿ. ಅವ್ರಿಗೆ ನನ್ಗೆ ಅವ್ರ ಋಣ ಇನ್ನೊಂದು ಜನ್ಮಕ್ಕೂ ತೀರೋಕ್ಕಾಗಲ್ಲ. ಈ ಸಂಸ್ಥೆ ಇಡೀ ರಾಜ್ಯಕ್ಕೆ ಫೆಮಿಲಿಯರ್ ಆಗ್ಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ನಾನು ಒಬ್ಬನೇ ಓಡಾಡ್ತಿದ್ದೀನಿ. ನಮ್ಮ ಅತ್ತೆ, ನನ್ನ ಹೆಂಡತಿ ಇದಕ್ಕೆ ಸಹಕಾರ ಕೊಟ್ಟು ನಾನು ಇವತ್ತು ನಾ ಬದುಕಬೇಕು ಈ ಭೂಮಿ ಮೇಲೆ. ಮೊದ್ಲು 2 ತಿಂಗಳು ಈ ಭೂಮಿ ಮೇಲೆ ಬದುಕದೇ ಬೇಡ ಅನ್ಸ್ಬಿಟ್ಟಿತ್ತು. ಕಾಲು ಚೊಟ್ಟ ಆಗ್ಬಿಟ್ಟಿತ್ತು. ಎಲ್ಲ ಸರಿ ಮಾಡ್ಬಿಟ್ರು. ಇವಾಗ ಕೈ ಎತ್ತಂಗ್ ಮಾಡಿದ್ದಾರೆ, ಕಾಲು ಓಡಾಡಂಗ್ ಮಾಡಿದ್ದಾರೆ, ಮೆಟ್ಲು ಹತ್ತೀನಿ, ಇಳಿತೀನಿ. ಡಾಕ್ಟರ್ ರೂಪಾ ಮತ್ತು ರಮೇಶ್ ಅವ್ರಿಗೆ ಅನಂತ ಧನ್ಯವಾದಗಳು.